ನೀವು ಹಿಸ್ಟ್ರಿ ರೆಸ್ಪಾನ್ಸ್ ಮಾಡ್ಯಾರನ್ರಿ ರೆಸ್ಪಾನ್ಸ್ ಮಾಡ್ಯಾರ ಅಂತ ಹೇಳ್ತೀವಿ. ಮಾಡ್ಯಾರ ಮಾಡಿದ್ಮೇಲೆ ಮತ್ತೆ ಈಗ ಯಾಕೆ ಈಗ ಎಷ್ಟು ವರ್ಷ 9 ವರ್ಷ ಬೇಕಾ ರೆಸ್ಪಾನ್ಸ್ ಮಾಡಿದ್ರು 8 ವರ್ಷ ಬೇಕು ಈಗ ಮೊನ್ನೆ ಏನ್ ಮಾಡಿದ್ರು ಫೋನ್ಯಾಗ ಹೇಳಿದ್ರು ಫೋನ್ಯಾಗ ಹೇಳಿದ್ರು ಯಾರು ನನಗೆ ಫೋನ್ ಹಚ್ಚಿದ್ರಿ ನೀವು ಹಿಸ್ಟ್ರಿ ಕಾಲ್ ತೆಗೆದು ನೋಡ್ರಿ ನನಗೆ ಫೋನ್ ಹಚ್ಚಿರಿ 8 ವರ್ಷ ಬೇಕು ನನಗೆ ಫೋನ್ ಹಚ್ಚಿಲ್ರಿ ನೀವು ಅಣ್ಣ 2 ವರ್ಷದ ಒಂದೊಂದು ಫೋನ್ ಹಚ್ಚಿದ್ದು ನನಗೆ ಹಿಸ್ಟ್ರಿ ಕಾಲ್ನಾಗ ನೋಡ್ರಿ 8 ವರ್ಷ ಮಾಡಿ ಈ ಬೇರೆ ಪ್ರಕಾರ ನೋಟಿಸ್ ಬಂದಿದೆ ನೀನು ಮೊನ್ನೆ ಬಂದಿದೆ 8 ವರ್ಷದೊಳಗೆ 8 ವರ್ಷ ಮತ್ತೆ ಈಗ ಒಂದ್ 3-4 ವರ್ಷದಾಗ 1-2 ವರ್ಷ ನೋಟಿಸ್ ಕಳ್ಸಕ್ಕಾಗಿಲ್ಲ ಯಾಕಂದ್ರೆ ಸಿಬ್ಬಂದಿಗಳು ಇದ್ದಿದ್ದಿಲ್ಲ ಈ ನೋಟಿಸ್ ಸಲುವಾಗಿ ಇವ್ರು ತಗೊಂಡಿದ್ದೆ 5 ವರ್ಷ ಬಿಡ್ರಿ ಹೋಗಿ ಆಯ್ತು ಹೆಚ್ಚು ಕಡಿಮೆ 5 ವರ್ಷ ಬಿಡ್ರಿ ನಿಮ್ಮ ಬ್ಯಾಂಕಿಂಗ್ ಪ್ರಾಬ್ಲಮ್ ಕಸ್ಟಮರ್ ಕೇಳಂಗಿಲ್ಲ ಅಲ್ಲ ನಾವು ಒಪ್ಕೊಂತೀವಲ್ಲ ಕಳ್ಸಕ್ ಆಗಿಲ್ಲ ಅಂತಂದ ಹೇಳ್ತೀವಿ ಒಪ್ಕೊಂತೀವಿ ನಾವು ಕಳ್ಸಿ ಅಂತ ವಾದ ಮಾಡಲ್ಲ ಯಾಕಂದ್ರೆ ಅವ್ರ ಸಿಬ್ಬಂದಿ ಲಾಸ್ಟ್ ಟೈಮ್ ನಮ್ಮ ಅಣ್ಣವ್ರದ್ದು ಲೋನ್ ಕ್ಲಿಯರ್ ಆಗಿತ್ತು ನೀವು ನೋಟಿಸ್ ಕಳಿಸಿದ್ರೆ ಫೋನ್ ಮಾಡಿ ಹೇಳಿದ್ರಿ ಆಲ್ರೆಡಿ ನಮ್ಮ ಕಡೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಐತಿ ಮತ್ತೆ ಅದಕ್ಕೆ ಏನು ಹೇಳ್ತಿದ್ರಿ ಅದು ಏನಾಗಿದೆ ಗೊತ್ತೇನ ಕ್ಯಾಶ್ ಬುಕ್ನೇ ತೊಗೊಂಡಾರ ಲೆಜರ್ನ ತೊಗೊಂಡಿದ್ದಿಲ್ಲ ನೀವು ವಿಚಾರ ಮಾಡಿ ಜಾಮೀನ್ದಾರಿಗೆ ಕ್ಯಾಶ್ ಬುಕ್ನಾಗ ನೋಡಿ ಕಳಿಸ್ಬೇಕು ನೀವು ಕ್ಯಾಶ್ ಬುಕ್ನಾಗ ತಗೋರಿ ನಿಮಗೆ ಲೆಜರ್ನಾಗ ತಗೋರಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇತ್ತು ಚಲೋ ಆಯ್ತು ನಮ್ಮ ಕಡೆ ಇಲ್ಲ ಅಂತ ಹೇಳಿದ್ರೆ ಅಲ್ಲ ಆಮೇಲೆ ನೋಡಿದ್ವಿ ನಾವು ಯಾರು ಜವಾಬ್ದಾರಿ ಅಲ್ಲ ಕ್ಲಿಯರೆನ್ಸ್ನಾಗ ಸಿಕ್ತೈತಲ್ಲ ಹೆಂಗಿದ್ರು ಹೌದ್ರಿ ನಮ್ಮ ಕಡೆ ಇತ್ತು ಚಲೋ ಆಯ್ತು ಕಳೆದಿತ್ತಂದ್ರೆ ಯಾರ ಕಳ್ಕೊಳಂಗಿಲ್ಲಣ್ಣ ಯಾಕಂದ್ರೆ 8 ವರ್ಷ 10 ವರ್ಷ ಯಾವನ್ನ ಇಟ್ಕೊಳ್ಳಿಲ್ಲ ಅಲ್ಲ ಅದು 1-2 ವರ್ಷ ಆಗಿದ್ದದು ನಮ್ಮದಷ್ಟೇ ಅಲ್ಲ ಇವ್ರದಾದ್ರೂ ಅಷ್ಟೇ ಈಗ ಯಾರು ಈಗ ನೋಡ ಮುದುಕು 8 ವರ್ಷದಿಂದ ತಂದೈತಿ ಎದಕ್ ಬಂದೆ ಅಂತ ಕೇಳಿದೆ ನಾನು ಬರೀ ಒಂದು ಆ ಮುದುಕ್ ಬರತ್ತೆ ಎದಕ್ ಬಂದೆ ನೀನು ಅಂದೆ ಲೋನ್ ಫುಲ್ ಆಗೈತಲ್ಲ ಅಂದೆ ಮತ್ತೆ ಅವ್ರ ಸಮಾಧಾನಕ್ಕೆ ಲೆಜರ್ ತೋರಿಸಿದೆ ಹೌದಿಲ್ಲ ನಾ ಮುದುಕ್ ಬರತ್ತೆ ಎದಕ್ ಬಂದೆ ನನಗೆ ಅದನ್ನೆಲ್ಲ ನನ್ನ ಮಂದಿದ ಕೇಳಕ್ಕೆ ಬಂದಿಲ್ಲ ರೀ ನಂದು ಅಷ್ಟೇ ವಿಚಾರ ಮಾಡಕ್ಕೆ ನಿಮ್ ಕಣ್ಣಾರ ನಡೆದದ್ದು ನಾನು ಕಣ್ಣಾರ ನಡೆದಿದ್ದು ಬೇರೆ ಅದ ನನಗೆ ಬಂದಿದ್ದೇನಂತ ನಾನು ವೈಯಕ್ತಿಕ ಅಟ್ಲೀಸ್ಟ್ ನೋಟಿಸ್ ಅರ ಇರ್ಬೇಕಲ್ಲ ಇಲ್ಲ ಜಾಮೀನ್ದಾರಿಗೆ ಸಾಲ ತಗೊಂಡವ್ರಿಗೆ ಹೇಳ್ತೀವಲ್ಲಣ್ಣ ರೆಸ್ಪಾನ್ಸ್ ಮಾಡ್ತಾ ಇದ್ದವರಿಗೆ ನಾವು ಜಮೀನ್ದಾರಿಗೆ ಹೆಂಗ್ ರೆಸ್ಪಾನ್ಸ್ ರೀ ಈಗ ದುಡ್ಡ ಕಟ್ಟಿಲ್ಲ ಈಗ ಅದ್ರ ಸಮಸ್ಯೆ ಐತಂತ ಅಂದ್ರು ಅದ್ರ ಸಲುವಾಗಿ ಬಿಟ್ಟು ಯಾಕಂದ್ರೆ ಅದು ಜರಾಕ್ಸ್ ತೊಂಬರ್ರಿ ಅಂತಂದ್ವಿ ಅವ್ರು ತಂದು ಕೊಡ್ಲಿಲ್ಲ ಕೊನೆಗೆ ಅದಕ್ಕೆ ನಿಮ್ಗೆ ನೀವು ಕಳ್ಸೋದು ಅನಿವಾರ್ಯ ಆಯ್ತು ಈಗ ಸಮಕ್ಷಮ ಗೊತ್ತಾಗ್ತೈತೆ ಈಗ ಅವ್ರು ಹೆಂಗ್ ನಡ್ಕೊಂತಾರ ನಾವ್ ಹೆಂಗ್ ನಡ್ಕೊಂತೀವಿ ಅಂತ ನಿಮಗೆ ಗೊತ್ತಾಗ್ಬೇಕಲ್ಲ ಈಗ ಅದು ನಮ್ಮ ಇಲ್ಲಿ ಜರಾಕ್ಸ್ ಅವರೇ ತಂದು ಕೊಟ್ಟಿದ್ರೆ ಅಲ್ಲ ಈಗ ಜಾಮೀನು ಆಗಿದ್ದು ಈಗ ನಮ್ಮ ಹೆಸರ ಮೇಲೆ ಯಾರು ಸಹಿ ಇವ್ರಿಗೆ ನಾವು ಜಮೀನು ಆಗ್ಯಾವ ಯಾರು ಸಹಿ ಐತಲ್ಲ ಸಹಿ ಇಲ್ಲಿ ಲೆಜರ್ನಾಗ ಇರಲ್ಲ ಅಣ್ಣ ಮತ್ತೆ ಈ ಹೆಸರು ಹೆಂಗೆ ಗೊತ್ತಾಗ್ತದೆ ಇಲ್ಲಿ ಲೆಜರ್ನಾಗ ಹೆಸರು ಬರ್ದಿರ್ತಾರ ಅಷ್ಟೇ ಸಹಿ ಇರಲ್ಲ ಯಾರು ಪೇಪರ್ನಾಗ ಹೋಗ್ಬೋದು ಹಂಗ್ ಬರ್ಕೊಳಕ್ ಬರಲ್ಲ ಹಾ ಈಗ ನೋಡೋಣ ಇವರು ನಮ್ಮ ಬ್ಯಾಂಕ್ ನಲ್ಲಿ ವ್ಯವಹಾರ ಮಾಡಕತ್ತಿ ಬ್ಯಾಂಕ್ ಕೊಟ್ಟಿದಾಗ ಒಂದೇನ ನೀ ಹಿಂದಗಡೆ ಬಂದೇಣ ಒಂದೇನಾದ್ರೆ ಹಂಗಾಗಿರ್ತಾವ ಇವ್ರಿಗೆ ಕರೆಕ್ಟ್ ಮಾತಾಡಕತ್ತಾರ ಲೈನ್ ಇದು ಕೇಳ್ತಿಯಲ್ಲ ನಾನು ಕರೆಕ್ಟ್ ಐತೆ ಪಾಯಿಂಟ್ ನಾನು ಅದಕ್ಕೆ ಮಾತ್ರ ಅಡ್ಡದಿದ್ಯಾ ನಾನು ಇದು ಪಾಯಿಂಟ್ ಕರೆಕ್ಟ್ ಐತಿ ಅದೇ ಅಣ್ಣ ಇವ್ರಿಗೆ ಹೇಳ್ಕೊಂತ ಬಂದ್ರೆ ಇವ್ರಿಗೆ ಜೆರಾಕ್ಸ್ ತೊಂಬರ್ರಿ ಪ್ರೂಫ್ ತೊಂಬರ್ರಿ ಅಂದ್ವಿ ನಾವು ಅವೆಲ್ಲ ತೊಂಬರ್ಪ ನಾವು ಕುಲ್ಲ ಮಾಡಕ್ ಬರ್ತೈತಿ ಎಷ್ಟು ಸಲ ಇದ್ರು ಹಾಕೊಂಡಿಲ್ಲ ಕೊನೆಗೆ ನಿಮ್ಗೆ ನೋಟಿಸ್ ಕಟ್ಟೋದು ಅನಿವಾರ್ಯ ಗೊತ್ತಿಲ್ಲ ನಾ ಜಾಮೀನ್ ಆಗಿದ್ದು ಲೆಟರ್ ಬಂದ್ಮೇಲೆ ಗೊತ್ತು ನಾನು ಇವ್ರು ಆ ವಿಷಯದಲ್ಲಿ ಕಾಂಟ್ಯಾಕ್ಟ್ ಇಲ್ಲ ಬೈ ಚಾನ್ಸ್ ಆಗಿದ್ರು ನೋಡ್ತೀವಿ ಅದನ್ನು ನೋಡ್ತೀವಿ ನಿಮ್ಮ ಹತ್ರ ಅದನ್ನು ರಿಕ್ವೆಸ್ಟ್ ಅಂತ ಹೇಳಿವಲ್ಲ ಅವೆಲ್ಲ ದಾಖಲೆ ತಂದಿದ್ರೆ ಇಲ್ಲಿ ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದು ನಮ್ಮ ಕಮಿಟಿಯಲ್ಲಿ ನಿರ್ಧಾರ ಮಾಡ್ಕೊಂತಾರೆ ಅದಕ್ಕೆ ನೀವು ಜವಾಬ್ದಾರ ಆಗಲ್ಲ
ಇವ್ರಿಗೆ Proof ಇತ್ತಂದ್ರೆ. ಸಂಬಂಧಪಟ್ಟಂಗೆ ಇವ್ರ ಕೇಸ್ ಸಂಬಂಧಪಟ್ಟಂಗೆ ಏನೇನು ಡಾಕ್ಯುಮೆಂಟ್ಸ್ ಅದಾವು ಅದನ್ನ ಅವ್ರು ಏನು ಕಟ್ಟ್ಯಾರ ಅದು ಏನೈತಿ ಎಲ್ಲ ತೆಗೆದು ಒಂದ್ಸರಿ ಇಡ್ರಿ ಆಯ್ತು. ಕಾಲ್ ಮಾಡ್ರಿ ಬರ್ತೀವಿ ಮುಗಿದ್ವಿ. ಮತ್ತೆ ಅದೊಂದು ಜೆರಾಕ್ಸ್ ಒಂದು ಕೊಡು ಅಂತ ಹೇಳಿ ಯಾವ್ದು ಫಸ್ಟ್ ಜೆರಾಕ್ಸ್ ಕೊಡಲ್ರಿ, ಫಸ್ಟ್ ಎಲ್ಲ ಕೊಡಂಗಿಲ್ಲ, ನಿಮ್ಗೆ ಎಲ್ಲ ಮುಗ್ದಿಂದ ನಾ ಕೊಡ್ತೀನಿ ರೀ. ಜೆರಾಕ್ಸ್ ಕೊಡ್ತಾರೆ ಜೆರಾಕ್ಸ್ ಕೊಡಕ್ಕೆ ಏನಿಲ್ಲ. ಹಿಂಗ ಅಡ್ಡಡ್ಡ ಹಚ್ಕೊಂಡ್ ಕುಂದಿರ್ತಾರ ಇವ್ರು. ಜೆರಾಕ್ಸ್ ಕೊಡ್ರಿ ಒಂದು. ಕೊಡ್ಲಾರ್ದನ ಹೆಂಗ್ ಫಸ್ಟ್ ಕುಲ್ಲ ಮಾಡಕ್ ಅಲ್ಲ ಫಸ್ಟ್ ನೀವು ಕುಲ್ಲ ಮಾಡಕ್ಕೆಲ್ಲ ಅನುಕೂಲ ಮಾಡ್ಕರಿ ನಾ ತರ್ತೇವೆ. ಕೇಸ್ ಪೇಪರ್ ಅವೆಲ್ಲ ತೆಗ್ಸಿ. ಅಲ್ಲ ಅದನ್ನ ತೆಗಿಸ್ತೀವಿ, ಇಲ್ಲ ಅಂತ ಹೇಳಲ್ಲ ನಾನು. ಅದಕ್ಕೆ ನಾ ಏನ್ ಹೇಳ್ತೀವಿ, ಕುಲ್ಲ ಯಾವ ಕೆಲಸ ಮಾಡಿ ಪ್ರೂಫ್ ತೋರಿಸ್ತೀನಿ ಅಂದ್ರೆ ನಾವು ಕಮಿಟಿಯವ್ರಿಗೆ ಹೇಳ್ತೀವಿ. ಏನು ಹೇಳಕ್ ಕೇಳ್ರಿ ಅವ್ರು ಹೇಳ್ರಿ ನೀವು ಕಮಿಟರ್ ಮಾತಾಡ್ತೀರಿ ಯಾರು ಮಾತಾಡ್ತೀರ ನಮ್ ಮಾತಾಡ್ತೀರಿ ಕಮಿಟಿಯವ್ರು ಮಾತಾಡ್ತಾರೆ, ನಾವು ಮಾತಾಡಕ್ ಬರಲ್ಲ. ಅವ್ರ ಕೇಸ್ ಪೇಪರ್ಸ್ ಏನೈತಿ ಎಲ್ಲ ತೆಗ್ಸ್ರಿ. ಅವ್ರಿಗೆ ಏನು ಕಟ್ಟ್ಯಾರ ಅನ್ನೋದು ನಿಮ್ಮ ಕಡೆ ಇರ್ತೈತಿ. ಒಂದ್ ವೇಳೆ ನಿಮ್ಮ ಕಡೆ ಇಲ್ಲ ಅಂದ್ರೆ ಇಲ್ಲ, ಇಲ್ಲದ ಕಲೆ ಈಗ ಪ್ರಾಬ್ಲಮ್ ಆಗಿರೋದು. ಸರಿ ಐತಿ. ನಿಮ್ಮ ಕಡೆ ಇಲ್ಲ ಅಂದ್ರೆ ಅವ್ರು ತರ್ತಾರೆ ತೋರಿಸ್ತಾರೆ. ಅವ್ರು ಕಟ್ಟಿದ್ದಿದ್ರ ಒಪ್ಕೊಂತೀವಲ್ಲ ಇಲ್ಲ ಅಂತಂದ್ರೆ. ಅವ್ರು ಕಟ್ಟಿದ್ರ ಕಟ್ಟಿದ್ದೈತಲ್ಲ ಅದಕ್ಕೆ ತೊಗೊಂಬರ್ರಿ. ಪೇಪರ್ಸ್ ಈಗ ನಿಮ್ಮ ಹತ್ರ ನೀವು ಒರಿಜಿನಲ್ ಕೊಡಬೇಡ, ಜೆರಾಕ್ಸ್ ಕೊಡ್ರಿ. ಅದ ನೀವು ಪೇಪರ್ಸ್ ಸರಿ ಮಾಡ್ಕೊಳ್ರಿ, ತೋರಿಸ್ಕೊಡ್ರಿ, ಹೊರತದ್ದು ಬಿಡಿಸ್ಕೊಡ್ರಿ, ಅದೇನೈತಿ ಅದ್ರ ಪ್ರಕಾರ ತಡಿಬೇ, ಇನ್ನೊಂದು ಸಲ ಹೇಳ್ತೀನಿ, 50,000 ಕೊಟ್ರ 15,000 ನೀವು ಇಟ್ಕೊಂಡಿರ್ತೀರಿ ಬೇ, 35,000 ಪಾಸ್ ಕೊಟ್ಟಿರ್ತೀರಿ. ತಡ್ಬೇ ಇಲ್ಲ ನಿಮ್ದು ಮಾತಿರಂಗಿಲ್ಲ ಈಗ ಅವು. ಮಾತ್ ಬೇಡ ಹಾಂ ಒಂದ್ ಸೆಕೆಂಡ್. ಎಪ್ಪಡಿ ಇರ್ತೈತಿ. ಲೋನ್ ಮಾಡುವಾಗ ಒಂದ್ ಸೆಕೆಂಡ್ ವಿದ್ಯುತ್ ವಿಷಯ ಆಗ್ತಿರ್ತದೆ. ಫಸ್ಟ್ ಲೋನ್ ಮಾಡುವಾಗ 15,000 ರೂಪಾಯಿ ಮುರ್ದು ಕೊಡ್ತೀವಿ. ಸೆಕೆಂಡ್ ಲೋನ್ ಮಾಡುವಾಗ ಅವ ಒಳ್ಳೆ ಪ್ರಾಂಪ್ಟ್ ಇದ್ದವ, ಲೋನ್ ಹಂಗೆ ಕ್ಯಾಶ್ ಕೊಟ್ಟಾನಪ್ಪ, ಎಪ್ಪಡಿ ಮೊದಲೇ ಇತ್ತಪ್ಪ ಅಂದರೆ 50,000 ರೂಪಾಯಿಗೆ 49,000 ಚಿಲ್ಲರನ್ನು ಕೊಡ್ತೀವಿ. ಅವ್ನು ಎಪ್ಪಡಿ ಮೊದಲಿನ ಲೋನಿಗೆ ಹಾಕ್ತೀವಿ ಅಂದರೆ ಮತ್ತು ನಾವು 35 ಕೊಡ್ತೀವಿ. 35 ಅಲ್ಲ 40 ಕೊಡ್ತೀವಿ. ಯಾಕಂದ್ರೆ 5,000 ರೂಪಾಯಿ ಶೇರ್ ಇದ್ದೇ ಇರ್ತೈತಿ. ಶೇರು ಕಟ್ ಮಾಡಿರಲ್ಲ, 5,000 ರೂಪಾಯಿ ಶೇರ್ ಎಪ್ಪಡಿ ಇಟ್ಕೊಂಡಿರಲ್ಲ ಒಮ್ಮೊಮ್ಮೆ. ಯಾಕಂದ್ರೆ ಅವರು ನಮಗೇನು ನಾವು ಇಲ್ಲಿ ಸಾಲ ಮಾಡಂಗಿಲ್ಲ, ನಮಗೆ ಎಫ್ಡಿನ ಹಾಕೊಂಡ್ಬಿಡ್ರಿ ಅಂತಾರೆ. ಅವಾಗ ಏನು ಮಾಡ್ತೀವಿ, ಶೇರ್ ಇಟ್ಕೊಂಡು ಎಫ್ಡಿ ಅಷ್ಟು ಹಾಕ್ತೀವಿ. ಶೇರ್ ಹಾಕೊಳಕ್ ಬರಂಗಿಲ್ಲ ಅಣ್ಣ, ನಿಮ್ಗೆ ಗೊತ್ತಿದ್ದು. ಸಾಲ ಮಾಡ್ದ ಮತ್ತೆ ಎಫ್ಡಿ ಇಟ್ಕೊಂತೀವಿ, ಅವಾಗ ಇಟ್ಕೊಂತೀವಿ. ಆದರೆ ಮೊದಲೇ ಏನಾರು ಎಫ್ಡಿ ಅವ್ನು ಬಿಟ್ಟಾನಪ್ಪ ಅಂದರೆ ಮತ್ತೆ ಒಳ್ಳೆ ಮುರ್ಕೊಳಲ್ಲ. ಅಂದರೆ ಒಂದೇ ಲೋನಿನ ಎಫ್ಡಿ ಐತೆ ಅಂತ ಇಟ್ಕೊಳ್ರಿ. ಆದ್ರೆ ಐತಪ್ಪ ಒಂದೇ ಲೋನ್ ಕುಲ್ಲ ಮಾಡೋತ್ನಾಗ ಅವ್ನು ಕುಲ್ಲ ಮಾಡಿಲ್ಲ ಅಂದ್ರೆ 40,000 ಕೊಟ್ಟಿರ್ತೀವಿ. ಈಗ ನಾವು ಹೇಳಿದ್ರಿ ಈ ಟೋಟಲ್ ಲೋನ್ ಮಾಡ್ಬೇಕಾದ್ರೆ ನೀವು ಶೇರ್ ಎಫ್ಡಿ ಕಟ್ ಮಾಡ್ಕೊಂಡು ನೀವು ಕೊಡ್ತೀವಿ. ಫಸ್ಟ್ನೇ ಲೋನಿಗೆ ಅದು. ಎರಡನೇ ಲೋನಿಗೆ ಈಗ ಎರಡನೇ ಲೋನು ಶೇರ್ ಎಫ್ಡಿ ಕಟ್ ಎಫ್ಡಿ ಶೇರ್ ಮುಟ್ಕೊಳ್ಳಲ್ಲ ಎರಡನೇ ಲೋನಿಗೆ. ಯಾಕಂದ್ರೆ ಅಷ್ಟ ಲೋನ ಅಲ್ಲ, ಶೇರ್ ಇರ್ತೈತಿ. ಅವಾಗ ನಾವು 5,000 ರೂಪಾಯಿ ಮುರ್ಕೊಳಕ್ ಬರಲ್ಲ. ಮತ್ತೆ ಅದನ್ನ ಹೇಳ್ತೀನಿ, ಎಫ್ಡಿ ಒಂದೇ ಲೋನ್ ಕುಲ್ಲ ಮಾಡೋ ಹೊತ್ನ್ಯಾಗ ಎಫ್ಡಿ ಕುಲ್ಲ ಆಗೈತಂದ್ರೆ ಮಾತ್ರ ನಾವು ಎರಡನೇ ಲೋನಿಗೆ ಎಫ್ಡಿ ಮುರ್ಕೊಂತೀವಿ. ಇಲ್ಲಾಂದ್ರೆ ಎಫ್ಡಿ ಮುರ್ಕೊಳಲ್ಲ ಎರಡನೇ ಲೋನಿಗೆ. ಮತ್ತೆ ಅದನ್ನೇ ತಿಳಿಸಿ ಅಲ್ಲ, ಅರ್ಥ ತಿಳಿಸಿದೆ. ನೀವು ಒಂದ್ಸರಿ ಕಟ್ ಮಾಡ್ತೀವಿ, ಕಟ್ ಮಾಡಲ್ಲ. ನೀವು ಒಂದೇ ಲೋನ್ ಕುಲ್ಲ ಮಾಡೋದು ಏನಾರ ಎಫ್ಡಿ ಹಾಕೈತಂದ್ರೆ ಮತ್ತೆ ನಾವು ಎರಡನೇ ಸಲ ಕಟ್ ಮಾಡ್ತೀವಿ. ಮತ್ತೆ ಅದನ್ನೇ ಹೇಳ್ತೀವಿ, ಕಂಟಿನ್ಯೂ ಇರ್ತದೆ ನಿಮ್ಗೆ ಎಫ್ಡಿ ಒಮ್ಮೆ ಕಂಟಿನ್ಯೂ ಇರಂಗಿಲ್ಲಣ್ಣ. ಯಾಕಂದ್ರೆ ವಾಯ್ದೆ ಮುಗ್ದೈತಿ, ಅವ್ನು ಬಂದು ತುಂಬಿ ರಿನ್ಯೂಲ್ ಮಾಡ್ಕೊಂತಾನಂದ್ರೆ ಎಫ್ಡಿ ಹಂಗೆ ಬಿಟ್ಕೊಂಡಿರ್ತೀವಿ. ಒಮ್ಮೊಮ್ಮೆ ಏನು ಮಾಡಿಬಿಡ್ತೀವಿ, ಹಾಕೊಂಡ್ಬಿಡ್ತೀವಿ. ಹಾಂ, ಎರಡೂ ಚಾನ್ಸಸ್ ಇರ್ತೈತಿ. ಅದಕ್ಕೆ ತಿಳಿಸಿದೆ, ಅವತ್ತು ಹಿಂಗಂದ್ರಿ ಇವತ್ತೇ ಹಿಂಗ್ರಿ ಅಂತ ಅನ್ಬಾರ್ದು. ನೋಡ್ಬೇ, ಈಗ ಒಂದು ಏನೈತೆ ಗೊತ್ತನ, ನೀವೇನು ತುಂಬಿದ್ದು ರಸೀಟಿ ಸಿಕಂದರನ್ನು ಕೊಟ್ಟಾನಲ್ಲ, ಅವ್ರ ತಂದೆಯವ್ರ ಕಡೆ ಹೋದಿವಿ ನಾವು. ಅವ್ರ ತಂದೆಯವ್ರ ಕಡೆ ತಡಬಿ ಇಲ್ಲಿ ಹೇಳ್ತಾನೆ ಕೇಳ್ವಿ. ನಾನು ನಿನಗೆ ರೀಸನ್ ನಮ್ಗೆ ಬೇಕಲ್ಲ ರೀಸನ್. ನಿಮ್ಮ ಮಗ ಸಹಿ ಮಾಡಿದ್ದು ಹೌದನ್ರಿ ಅಂದೆ. ಹೌದು ತಮ್ಮ ಅಂತಂದ್ರು. ಹೌದು ತಮ್ಮ ಇದು ಅಂತಂದ್ರು. ಗೊತ್ತಾತ್ರಿ, ಅಲ್ಲಿ ಮಟನೂ ಹೋಗೇವಿ ನಾವು. ನಿಮ್ಗೆ ಹೇಳಿದ್ವಿ ನಮ್ದು ಇಲ್ರಿ ಮೇಡಮ್ ಅಂತಂದು. ಇಲ್ಲ ಅಣ್ಣ ಅವ ಮಾರುತಿ ಇದಕ್ಕೆ ಹಾಕಕ್ಕೆ ಹೋಗಿ ನಾನು ಹಿಂಗೆ ಹಾಕೇನೆ ಅಂತಂದ್ರಿ. ಆತ ಈಗೇನು ಈಗ ನಾನು ಅಂತ ರಶೀಟ್ ಐತಿ ನಾನು. ಹಾಂ ಆಯ್ತು, ತೊಗೊಂಬರ್ತೀನಿ. ಇನ್ನೊಂದು ಎಲ್ಲಪ್ಪ ಕುಂಕೂರ್ ಅಂತೇಳಿ ಅವೊಂದು ಸಿಕಂದರ್ ಇದ್ದಾಗ ಲೋನ್ ಕೊಡ್ತೇನೆ ಅಂತೇಳಿ ಅಲ್ಲ, ಅವನ ಅಕೌಂಟ ಇಲ್ಲಿಲ್ಲ, ಅವಂದು ಬಾಂಡ್ ಮೇಲೆ ಭುಜ ಬಂದೈತೆ ನಿಮ್ಮ ಬ್ಯಾಂಕಿಂದ. ಅದು ಗೊತ್ತಿಲ್ಲ, ಎಲ್ಲ ಪೇಪರ್ಸ್ ಇಸ್ಕೊಂಡಿದ್ದಾವೆ ಸಿಕಂದರ್. ಪ್ರತಿಯೊಂದು ಪೇಪರ್ಸ್ ಲೋನ್ ಕೊಡಿಸ್ತೇನೆ ಅಂತ ಹೇಳಿ ಬಾಂಡ್, ಆಧಾರ್ ಕಾರ್ಡ್ ಎಲ್ಲ ಟೋಟಲ್ ಎಲ್ಲ ಪೇಪರ್ಸ್ ಇಸ್ಕೊಂಡು 2 ತಿಂಗಳಾದ್ಮೇಲೆ ಲೋನ್ ಆಗಂಗಿಲ್ಲ ಅಂತೇಳಿ ಎಲ್ಲ ರಿಟರ್ನ್ ಕೊಟ್ಟ. ಎದುರು ಬಾಂಡ್ ಇಸ್ಕೊಂಡಿದ್ದ LIC ಬಾಂಡ್. ಆಮೇಲೆ 2 ತಿಂಗಳಾದ್ಮೇಲೆ ರಿಟರ್ನ್ ಕೊಟ್ಟ. LIC ಬಾಂಡ್ ಕೊಟ್ರು. ಹಾ ಕೊಟ್ಟಾನ. ಅವ
ಬಾಂಡ್ ಹೋಗಿ ಇಟ್ಕೊಂಡ ಆಮೇಲೆ ಕಂತು ತುಂಬ್ಕೊಂತ ಹೋಗ್ಯಾನ ನಾವು ಕಂತಿನ ಹೋದ ವರ್ಷ ಏನೋ ಮಲ್ನಾಡು ಬ್ಯಾಂಕ್ನಾಗ ಲೋನ್ ಮಾಡ್ಬೇಕಾದ್ರೆ ನ್ಯಾಸರಿ ಬ್ಯಾಂಕಿನ ಭುಜ ಐತೆ ಅಂತ ತೋರ್ಸೋದು ಅವ್ನ ಅಕೌಂಟ್ ಸಹಿತ ಇದೆ ನಮಗ ಅವ್ರ ಮುಖನೂ ಗೊತ್ತಿಲ್ಲ ಬಿಡ್ರಿ ನೋಡಿ ಅವ್ನು ಎದಕ್ಕೆ ಬರ್ಬೇಕ್ರಿ ವ್ಯವಹಾರ ಇದ್ರೆ ಬರ್ಬೇಕಾ ಆಮೇಲೆ ಅಣ್ಣ ನಮಗೆ ಪರಿಚಯ ಇದ್ರೆ ನಾಳೆ ಈಗ ನೋಡಿ ಇವ್ರನ್ನ ರಾತ್ರಿ 12 ಗಂಟೆ ಬರ್ಲಿ ಇವ್ರನ್ನ ಕಂಡಿಡ್ತೇನೆ ಇತ್ತು ನೋಡಾಗ ಭಾಳ ವರ್ಷ ಹೌದ್ರಿ, ವ್ಯವಹಾರ ಇದ್ರೆ ನಾ ಯಾವಾಗ ಬರ್ತಾರಲ್ಲ. ಸೇರಿ ಅವಾಗಿಂದ ನೋಡಿನಿ ಇವ್ರನ್ನ ಅಲ್ಲ ವ್ಯವಹಾರ ಇದ್ರೆ ಬರ್ತಾರ ಹೌದಾ ನೀವು ನೋಡಿರ್ತೀರಿ ವ್ಯವಹಾರನೇ ಇಲ್ಲಲ್ಲ ಒಂದು ಅವಾಗ ಸಿಕ್ಕಂದ್ರಿಂದ ಪೇಪರ್ಸ್ ಎಲ್ಲ ಕೊಟ್ಟ ವಾಪಸ್ ಅವ್ನು ಬಾಂಡ್ ತಂದು ಕೊಡು ಅದು ಏನೈತೆ ಅವ್ರು ಕ್ಯಾನ್ಸಲ್ ಮಾಡಿಕೊಡ್ತಾರೆ. ಆಯ್ತಣ್ಣ ಅದಕ್ಕೆಲ್ಲ ಏನೈತಿ ಅಲ್ಲ 2 ತಿಂಗಳಾದ್ಮೇಲೆ ಲೋನ್ ಆಗಂಗಿಲ್ಲ ಅಂತೇಳಿ ಫೋನ್ ಮಾಡಿ ಕಳಿಸಿ ಪೇಪರ್ಸ್ ಎಲ್ಲ ವಾಪಸ್ ಕೊಟ್ಟವ ಬಾಂಡ್ಗಿಂದೆಲ್ಲ ಹಾಂ ಅದು ಹೋದ ವರ್ಷ ಮಲ್ನಾಡು ಬ್ಯಾಂಕ್ನಾಗ ಲೋನ್ ಮಾಡೋದಕ್ಕೆ ಭುಜ ಐತೆ ಅಂತೇಳಿ ತೋರ್ಸೋದು ಅದೇ ಹೇಳಿದ್ನಲ್ಲ ಈಗ ಯಾರೇ ಬಾಂಡ್ ಕೊಟ್ಟಾರಂದ್ರು ಹಾಂ ನಮ್ಮ ಬ್ಯಾಂಕಿನ ಭೋಜ ಇದ್ರೆ ಕೊಟ್ಟಾರಂತ ಅರ್ಥ ಹಾಂ ಬ್ಯಾಂಕಿನ ಭೋಜ ಇಲ್ಲ ಅಂದ್ರೆ ಕೊಟ್ಟಿಲ್ಲ ಅಂತ ಅರ್ಥ ಕಟ್ಟಿ ಒಂದ್ ವೇಳೆ ಡ್ಯೂಟಿ ಇತ್ತಂದ್ರೆ ಅಂತ ಅಂದಿನ ಆಗ್ಲೇ ಹಾಂ ನಾವ್ ಇಲ್ಲಿ ಬಾಂಡ್ ನೋಡ್ತೀವಿ ಅಂತ ಅಂದಿದ್ದ ಅದಕ್ಕೆ ಅಲ್ಲ ಬಾಂಡ್ ಅವನ ಕಡೆ ಐತಿ ಅಲ್ಲ ಇವ್ರ ಬಾಂಡ್ ಸರಿ ಐತಲ್ಲ ಸರಿ ಅದು ನೋಡಿ ಅದು ನೋಡ್ತೀವಿ ಏನು ಅಂತ ಅಂದೆ ನಾವು ಅದು ಆ ಹುಡುಗ ನಾಳೆ ಕಳಿಸ್ತೀನಿ ಸಿಕಂದರ್ ಇದ್ದಾಗ ಬಂದಿದ್ದವು ಲಾಸ್ಟ್ ಟೈಮ್ ಮೊನ್ನೆ ಗೊತ್ತಾಗಿದ್ದು 2-3 ಸರಿ ಸುರೇಶ್ ಅಣ್ಣಗೆ ಆಯ್ತಣ್ಣ ನೀವು ನಾಳೆ ಅಲ್ಲ ಕಳ್ಸ್ಬೇಡಿ. 3-4 ಸರಿ ಸ್ಟುಡಿಯೋಕ್ಕೆ ಹೋಗಿ ನಾನು ಸಿಸಿಗೆ ಹೋಗೋ ಸಂಭವ ಇರ್ತೈತಿ ಮುಂಜಾನೆ ಹೋಗ್ತೀನೋ ಮಧ್ಯಾಹ್ನ ಹೋಗ್ತೀನಿ ನಂಗ ಅಲ್ರಿ ಗೊತ್ತಿಲ್ಲ 4 ಅದಕ್ಕೆ ಗುರುವಾರ ಅಥವಾ ಶುಕ್ರವಾರ ಕಳಿಸ್ಕೊಡಿ ಸರಿ ಸ್ಟುಡಿಯೋಕ್ಕೆ ಹೋಗಿನಿ ನೀವು ಕೋರ್ಟಿಗೆ ಅಂತ ಅಡ್ಡಾಡಿದ್ರು ಇಲ್ಲಿ ಬಂದಿನ ಗಂಗೆ ಹುಡುಗ ಯಾರೋ ಇದ್ರು ಇದು ಹಾಂ ಅವಾಗ ರೆಸ್ಪಾನ್ಸ್ ಮನ್ಸಿಗೆ ಮಾಡಿದ್ರು ಹುಡುಗ. ಈಗ 2 ವರ್ಷ ಬಳ್ಳಾರಿ ಹುಡುಗ. ಹಾಂ ಈಗ ಸುರೇಶ್ ಅಣ್ಣ ಕಡೆ 4 ಸರಿ ಹೋಗಿನಿ ಸ್ಟುಡಿಯೋಕ್ಕೆ ಕೇಳಿದ್ನಿ ಈ ವಿಷಯ ಅವ್ರು ಹೇಳ್ತೀನಿ ಮೇಡಮ್ ಸರಿ ಮಾತಾಡ್ತೀನಿ ಹೇಳ್ತೀನಿ ಅಂತ ಹೇಳಿ ಅಲ್ಲ ಎಲ್ಲಿ ನೆನಪಿರ್ತೈತೆ ಅವರಿಗೆ ಯಾಕಂದ್ರೆ ನಿಮ್ಮಂತವ್ರು 108 ಜನ ಹೋಗಿರ್ತಾರೆ ಫೋನ್ ನಂಬರ್ ಸಹಿತ ತಗೊಂಡ್ರೆ ತಗೊಳ್ರಕ್ಕ 108 ಸರಿ ಆಯ್ತು ರೀ ಮತ್ತೆ ಇದನ್ನ ನೋಡ್ರಿ ಮೇಡಮ ನೀವು ಯಾವಾಗ ಇರ್ತೀರಿ ಮೇಡಮ ಒಂದು ನಿಮಿಷ ಅಲ್ಲ ಗುರುವಾರ ಶುಕ್ರವಾರ ಕಳಿಸ್ಕೊಡೋಣ ಮೇಡಮ ಒಂದು ನಿಮಿಷ ನೋಡ್ರಿ ಮೇಡಮ ಎಲ್ಲ ತರ್ತೀವಿ ಚೊಕ್ಕಾಗಿ ಚಲೋತ್ನಾಗಿ ನಾವು ಬ್ಯಾಂಕ್ನಾಗ ವ್ಯವಹಾರ ಮಾಡೀವಿ ನಮ್ದೆಲ್ಲ ಕ್ಲಿಯರ್ ಮಾಡಿ ನಮ್ಮ ಬಾಂಡ್ ನಮ್ಗೆ ಕೊಟ್ರೆ ಆಯ್ತಣ್ಣ ಅಲ್ಲ ನನಗೆ ಓನ್ ಆಗಿ ಏನು ಪ್ರಾಫಿಟ್ ಇಲ್ಲ ಲಾಸ್ ಇಲ್ಲ ಅಷ್ಟೇ ಏನಾರ ಪ್ರಾಫಿಟ್ ಲಾಸ್ ಐತಣ್ಣ ನಿಮ್ಮ ವಿಚಾರ ತಕ್ಕಂಗೆ ಹಂಗೇನಾರ ಮಾಡಕ ಈಗ ನೋಡ್ರಿ ಮನ್ಯಾಗ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಸಂತಿ ಒಳಗೆ ಹಂಗೆಲ್ಲ ಹೇಳೋದಲ್ರಿ ಯಾಕಂದ್ರೆ ನಾವು ಕಟ್ಟಾರ ನಾವು ತಗೋನಾರ ಅವ್ರ ಚಿಟ್ಟಿನ್ಯಾಗ ಬರ್ತಾರ ಅದೆಲ್ಲ ಹೇಳಂಗಿಲ್ರಿ ಅದೆಲ್ಲ ಹೇಳಂಗಿಲ್ಲ ಇವ್ ಕಟ್ಟವ ನಾನು ತಗೋಣವ ಇದನ್ ಬಿಟ್ರೆ ಏನಾರ ಹೇಳೋಣ ನಿಮ್ಮ ಮನ್ಯಾಗ ಕೇಳಿ ನಮ್ಮ ಮನೆಯವ್ರು ಯಾವ ಮೀಟಿಂಗ್ ಮಾಡಂಗಿಲ್ಲ ನಾವು ಇವ್ರ ಮನೆಯವ್ರ ಪರಿಚಯ ಆದ್ರ ನನಗೆ ಅವ್ರ ಅದನ್ನ ಬಿಡ್ರಿ ಮನೆಗೆ ನಮ್ದು ವ್ಯವಹಾರ ಮಾತಾಡ್ರಿ ಪರಿಚಯ ಹೇಳ್ಬೇಕಂತ ಪರಿಚಯ ಆಗಿಲ್ಲ ನಿಮ್ಮ ಮನೆಯವ್ರು ಬಂದು ಹೇಳಂದ್ರೆ ಹೇಳ್ತೀನಿ ನಿಮ್ಮ ಮನೆಯವ್ರ ಪರಿಚಯ ನಿಮ್ದು ತಪ್ಪರಿ ಅದ ನಿಮ್ ವ್ಯವಹಾರ ಅಷ್ಟ ಮಾತಾಡ್ಬೇಕು ಅಣ್ಣ ಪರಿಚಯ ಆದ್ರೆ ಅವ್ರಾಗೆ ಕ್ಲೋಸ್ ಆದಾಗ ನಾವು ತಿಳಿಸ್ಬೇಕಾಗತ್ತೆ ಅದೇನ್ ಕ್ಲೋಸ್ ನಾವೇನು ಇದಲ್ಲ ಇವ್ರ ವಿಷಯ ಹೇಳಂಗಿಲ್ಲ ಒಂದ್ ಅತ್ತಿಗೆ ಲೆಕ್ಕದಾಗ ನಾವು ನಡ್ಕೊಂಡ್ವಿ ಅವಾಗ ಸರಿ ಅದು ಏನೇನು ಬಿಡ್ರಿ ಈಗ ಆ ಲೆಕ್ಕ ಹೇಳಿದ್ವಿ ಬಿಡ್ರಿ ಅದು ಏನೇನು ಅದೇ ಪೇಪರ್ಸ್ ತೆಗ್ಸಿ ಅದನ್ನ ತೆಗೆದು ನೋಡ್ರಿ ಏನೇನಾಗೈತೆ ಅನ್ನೋದು ನೋಡ್ರಿ ಜೆರಾಕ್ಸ್ ತೊಗೊಂಬರಿ ನಾನು ಅಧ್ಯಕ್ಷ ಇದ್ರಿ ತಿಳಿಸ್ತೀನಿ ಹಿಂಗ ಆಗೈತೆ ನೋಡ್ರಿ ಸರ ಫುಲ್ ಆಗೈತೆ ಅಂತಂದು ಇವ್ರ ಹತ್ರ ಐತಿ ಲೋನ್ ಹಿಂಗ ಐತಿ ಇದಕ್ಕೆ ಏನ್ ಮಾಡ್ಬೇಕು ಏನಿಲ್ಲ ಅವ್ರ ದಾರಿ ಕೊಂಡ್ಕೊಂತಾರ ನಮ್ಮ ಕಮಿಟಿ ಅಲ್ಲ, ಈಗ ನೀವು ಅಧ್ಯಕ್ಷರ ಕಡೆ ಮಾತಾಡ್ಬೇಕಂದ್ರೆ ನಾವು ಪೇಪರ್ಸ್ ಎಲ್ಲ ನಿಮ್ಮ ಕಡೆ ಇರ್ಬೇಕು ಇರ್ಬೇಕ್ರಿ ಅದಕ್ಕೆ ಹಿಂಗ್ ಐತಿ ಹಿಂಗಿಲ್ಲ ಅಂತ ಹೇಳಿ ಅದಕ್ಕೆ ಅವ್ರಿಗೆ ನಾನು ತೋರಿಸ್ಬೇಕಲ್ಲ ಅದನ್ನ ಸರಿ ಅವಾಗ ಆ ಟೈಮ್ನಾಗ ಫೋನ್ ಮಾಡಿ ಅವ್ರೆಲ್ಲ ತಗೊಂಡು ಬರ್ತಾರೆ ಎಂದೆ ನೀವು ಮತ್ತೆ ಅದನ್ನ ತರಿಸ್ಕೊಳ್ರಿ ತರಿಸ್ಕೊಂಡಾದ್ಮೇಲೆ ಇವ್ರಿಗೆ ಫೋನ್ ಮಾಡ್ರಿ ತೋರಿಸ್ತಾರೆ ಸರಿ ಫೋನ್ ಮಾಡಿ ಇದೊಮ್ಮೆ ಆಗಂಗಿಲ್ಲ ಅದ ರೀ ಫೋನ್ ಮಾಡ್ರಿ ಎಲ್ಲಾನು ಆಗ್ಬೇಕು ಇವ್ರಿಗೆ ಫೋನ್ ಮಾಡ್ರಿ ಆ ಟೈಮ್ನಾಗ ಬಂದ ತಕ್ಷಣ ವಾಟ್ಸಪ್ ಬಿಡಿಸ್ಕೊಂತಿರೋ ಹೆಂಗ್ ತರಿಸ್ಕೊಂತಿರೋ ಅದು ಬಂದ ತಕ್ಷಣ ಇವ್ರಿಗೆ ಫೋನ್ ಮಾಡ್ರಿ ಇವ್ರು ಬಂದು ಅದನ್ನ ಏನೈತಿ ನಿಮ್ಗೆ ತೋರಿಸ್ತಾರೆ ಬಾಂಡ್ ಗಿಂಡ್ ಎಲ್ಲ ನೋಡ್ರಿ ಆಮೇಲೆ ನಿಮ್ಗೆ ಅಧ್ಯಕ್ಷರಿಗೆ ಅವ್ರಿಗೆ ಏನೈತಿ ನಿಮ್ಗೆ ತೋರಿಸಿ ಮಾತಾಡ್ರಿ ಆಯ್ತಲ್ಲ ವಸಂತ ಅವ್ರ ಅದ ಇದು ಮಾಡಿ ಕ್ಲೋಸ್ ಮಾಡ್ಕೊಂಡ್ಬಿಡಂದ್ರೆ ಪೇಪರ್ಸ್ ತರಿಸ್ಲಿ ಏನು ಮಾತಾಡೋದು ಬೇಡ ಹಾಂ